ನಮಸ್ಕಾರ, ನಾನು ಸುರೇಶ್ ಬಾಬು ಅಂತ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ. ನಮಸ್ತೆ, ನಾನು ಸುನಿಲ್ ಕುಮಾರ್ ಎಚ್ ಟಿ, ಲೋಕಾಯುಕ್ತ DSP ಮಂಡ್ಯ. ಅಂದರೆ ದೇಶಿ ಪ್ರಾಡಕ್ಟ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ. ನೋಡ್ಬಿಟ್ಟು ನನಗೆ ನಮ್ಮ ಮಂಡ್ಯದಲ್ಲಿ ಇರುವಾಗ ನಾನು ಯಾಕೆ ವಿಸಿಟ್ ಮಾಡ್ಬೋದು ಇದನ್ನು ಅಂತ ಹೇಳಿ ಒಂದ್ಸರಿ ಜಸ್ಟ್ ನಾನು ಈಗ ಬಂದು ಇಲ್ಲಿಗೆ ನೋಡಿ ನನಗೆ ಬಾಯ್ಲರ್ ಬೇಕಿತ್ತು ದೇಶಿ ಇದು. ನಾನು ಹೀಗೆ ಇವತ್ತು ನಿಮ್ಮ KM ದೊಡ್ಡಿನಲ್ಲಿ ನಮ್ಮ ಸಾಹೇಬರು ಒಂದು ಇದನ್ನ ಬಾಯ್ಲರ್ ತಗೊಳ್ಳೋದಕ್ಕೋಸ್ಕರ ಇಲ್ಲಿಗೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದು, ದೇವರಾಜ್ ಸಾಹೇಬರು ಇಲ್ಲಿ ಅವರೇ ಸ್ವತಃ ದೇಶಿ ಪ್ರಾಡಕ್ಟ್ನ ಮಾಡಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಉದ್ದೇಶದಿಂದ ನಾವು ಇಲ್ಲಿ ವಿಸಿಟ್ ಮಾಡಿ ತಿಳ್ಕೊಬೇಕಲ್ಲ ಅಂದ್ಬಿಟ್ಟು ಭಾಳ ಕುತೂಹಲದಿಂದ ಇಲ್ಲಿ ಬಂದು ನೋಡಿದಾಗ ಸ್ವತಃ ದೇವರಾಜ್ ಅವರೇ ತಮ್ಮ ಎಲ್ಲ ಪ್ರಾಡಕ್ಟು, ಸ್ಟವ್ಗಳಾಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ಬಾಯ್ಲರ್ಗಳಾಗ್ಬೋದು, ಈ ಬಗ್ಗೆ ಕಾನ್ಸೆಪ್ಟನ್ನ ನಮಗೆ ತಿಳಿಸ್ಕೊಟ್ರು. ಇಲ್ಲಿ ಭಾಳ ಮುಖ್ಯವಾಗಿ ಅವರು ಕೇಂದ್ರೀಕರಿಸೋದು ಏನಂದ್ರೆ ಬಡವರಿಗೆ, ರೈತರಿಗೆ ಭಾಳ ಅನುಕೂಲವಾದಂಥ, ಭಾಳ ಕಡಿಮೆ ಖರ್ಚಿನಲ್ಲಿ ಭಾಳ ಉಪಯುಕ್ತವಾದಂಥ ಒಂದು ವಸ್ತುನ ಅವರು ಭಾಳ ಒಳ್ಳೆ ಹೊಸ ಅನ್ವೇಷಣೆ ಥರ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ಹಾಗೆ ಅವರ ಸ್ಟವ್ಗಳು ಲೋಕಲಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಸ್ಟವ್ಗಳು ಮತ್ತು ಎಷ್ಟು ಜನಕ್ಕೆ ಮಾಡ್ಬೋದು, ಯಾವ ರೀತಿ ಏನು ಕಟ್ಟಿಗೆ ಎಷ್ಟು ಸಿಂಪಲ್ ಆಗಿ ಅಂದರೆ ತುಂಬ ಕಡಿಮೆ ಯೂಸ್ ಮಾಡಿ ನಾವು ಅದ್ರ ಬಗ್ಗೆ ಅದನ್ನು ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳ್ಕೊಟ್ರು. ಹೊಸ ಅವ್ರದೇ ಇನ್ನೋವೇಷನ್ ಅದು, ದೇಶಿ ವಾಷಿಂಗ್ ಮಿಷಿನ್. ಅದ್ರ ಬಗ್ಗೆ ಅಂತೂ ತುಂಬ ಅವರು ಅದ್ಭುತವಾಗಿ 1 ಗಂಟೆ ಅಲ್ಲ 2 ಗಂಟೆ ಮಾತಾಡ್ಬೋದು, ಆ ರೀತಿ ಅಷ್ಟು ನಮಗೆ ಅಚ್ಚುಕಟ್ಟಾಗಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಮತ್ತು ಅದು ನೋಡಿದಾಗಲೂ ಅಷ್ಟೇ ತುಂಬ ಸಿಂಪಲ್, ತುಂಬ ಚೀಪು, ಮತ್ತು ಎಲ್ಲರಿಗೂ ಕೈಗೆಟುವಂಥ ಬೆಲೆಲಿದೆ. ಸೊ ಹಾಗಾಗಿ ಇದನ್ನು ನಾನು ಎನ್ಕರೇಜ್ ಮಾಡಬೇಕು ಅನಿಸ್ತು. ನನಗೆ ನೋಡಿ ಖುಷಿ ಆಯಿತು, ತುಂಬ ಖುಷಿ ಆಯಿತು. ದೇವರಾಜ್ ಅವ್ರಿಗೂ ತುಂಬ ಸಮಯನ ಇದ್ರ ಜೊತೆಗೆ ನಮಗೆ ವ್ಯಯ ಮಾಡಿ ಇದ್ರ ಬಗ್ಗೆ ತುಂಬ ಎಲ್ಲ ಅವ್ರ ಪ್ರಾಡಕ್ಟ್ಗಳನ್ನೂ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದಾರೆ. ಅವ್ರು ತುಂಬ ನನಗೆ ಜನಗಳು ನಮ್ಮ ದೇಶಿ ಪ್ರಾಡಕ್ಟ್ನ ಎನ್ಕರೇಜ್ ಮಾಡಬೇಕು. ಅದು ತುಂಬ ಉತ್ತಮವಾಗಿದೆ, ತುಂಬ ಗುಣಮಟ್ಟದಂಥ ಉಳ್ಳಂಥದ್ದು ಅನಿಸ್ತಾ ಇದೆ ನನಗೆ. ಸೊ ನಾನು ಅದನ್ನು ನಾನು ಆ್ಯಕ್ಚುಲಾಗಿ ದೇಶಿ ಬಾಯ್ಲರ್ ಯೂಸ್ ಮಾಡಬೇಕು ಅಂತ ಇದ್ದೀನಿ. ನಾನು ಬಂದಾಗ ನನಗೆ ಗಾಬರಿ ಆಯಿತು, ಬಂದೂಕು ಅಂಗಡಿಗಳನ್ನ ಲೈಸೆನ್ಸ್ ಇಲ್ಲ ಇಟ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಆ ಬಂದೂಕುಗಳನ್ನ ನೋಡಿ ಕೇಳಿದೆ. ಅವಾಗೆಲ್ಲ ಸರ್ ಇದು ನಿಜವಾದ ಬಂದೂಕುಗಳಲ್ಲ, ನಾವು ತೋಟಗಳಲ್ಲಿ ಮತ್ತು ಇದರಲ್ಲಿ ಕೋತಿಗಳು ಓಡಿಸ್ಲಿಕ್ಕೆ ಮತ್ತು ಇದಕ್ಕೇನು ಲೈಸೆನ್ಸ್ ಬೇಕಿಲ್ಲ, ಅದನ್ನು ಜಸ್ಟ್ ನಾವು ಮರಳು ಮತ್ತು ಪಟಾಕಿ ಇದನ್ನು ಮದ್ದನ್ನು ಯೂಸ್ ಮಾಡಿ ನಾವು ಅದನ್ನು ಓಡಿಸ್ಬೋದು ಸರ್. ಸೌಂಡ್ ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಅದು ಕೋತಿಗಳಿಗೆ, ನಾಯಿಗಳಿಗೆ ಮತ್ತು ಹಕ್ಕಿ ಪಕ್ಷಿಗಳನ್ನ ಬೆಳೆ ಕಾಪಾಡಲಿಕ್ಕೆ ಸೊ ಅದು ಚೆನ್ನಾಗಿದೆ ಸರ್ ಅಂತ ಹೇಳಿ ಇದು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಹಾಗೇನೆ ಕಳ್ಳರು ಕಾಕರು ಭಯ ಇರ್ತಾರೆ, ತೋಟದ ಮನೆಗಳು ಒಬ್ಬರೇ ಇರ್ತಾರೆ. ಹಾಗಾಗಿ ಅದನ್ನು ಶೋಗೂ ನಾವು ಇಟ್ಕೊಂಡು ಓಡಾಡ್ಬೋದು ಮತ್ತು ಕ್ಯಾರಿ ಮಾಡ್ಬೋದು, ಮತ್ತು ಯೂಸ್ಫುಲ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ಅದನ್ನು ನೋಡಿ. ಅದು ನಾನೊಬ್ಬನೇ ಅಲ್ಲ, ಹೊರಗಡೆಯಿಂದ ಬೇರೆ ಬಂದಂಥ ಜನಗಳು ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ನಿಜವಾಗಿಯೂ ಭಾರಿ ಖುಷಿ ಆಯಿತು ನನಗೆ. ಅವರ ಒಂದು ಯಾವ ರೀತಿ ಬಿಸ್ನೆಸ್ ಶುರು ಮಾಡಿದ್ರು, ಯಾವ ರೀತಿ ಅದನ್ನು ಅವರು ಡೆವಲಪ್ ಮಾಡಿದ್ರು, ಅದೆಲ್ಲ ಬಗ್ಗೆ ಕಷ್ಟಪಟ್ಟರು, ಅದನ್ನೆಲ್ಲ ಹೇಳಿದ್ರು, ನನ್ನ ಜೊತೆಗೆ ಹಂಚಿಕೆ ಮಾಡ್ಕೊಂಡ್ರು. ಭಾರಿ ಖುಷಿ ಆಯಿತು ನನಗೂ. ಇದ್ರ ಬಗ್ಗೆ ಈಗ ಮೇಯ್ನ್ ನನಗೆ ಒಂದು ಬಾಯ್ಲರು ಮತ್ತು ನಾನು ಒಂದು ವಾಷಿಂಗ್ ಮಿಷನ್ನ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ದೇವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಪ್ರಾಡಕ್ಟ್ನ ಎಲ್ಲರೂ ದಯಮಾಡಿ ನೋಡಿ ಎನ್ಕರೇಜ್ ಮಾಡಿ, ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇದು ಎಲ್ಲ ಗ್ರಾಮೀಣರಿಗೆ, ರೈತರಿಗೆ ತುಂಬ ಹೆಲ್ಪ್ ಆಗೋಂಥ ಪ್ರಾಡಕ್ಟು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು. ಹಾಗೂ ಇದ್ರದ್ದು ಏನು ಇದೆ ಖರ್ಚು ಇದೆ ಅದನ್ನು ಭಾಳ ನಿಖರವಾದ ಬೆಲೆಗೆ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾವುದೇ ಹೆಚ್ಚಿನ ಪ್ರಾಫಿಟ್ ಮಾರ್ಜಿನ್ ಇಲ್ಲದೇ ಅದು ಖರ್ಚಾಗಿರ್ತಕ್ಕಂಥ ಬೆಲೆ ಅದ್ರ ಮೇಲೆ ಸ್ವಲ್ಪ ಮಿನಿಮಮ್ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಪ್ರಾಡಕ್ಟು, ನಮ್ಮ ದೇಶಿ ಪ್ರಾಡಕ್ಟು. ದಯಮಾಡಿ ಎಲ್ಲ ನೋಡಿ ಇದನ್ನು ತಮಗೆ ಇಷ್ಟ ಆದರೆ ಬಂದು ತಗೊಂಡು ಬಳಸ್ಕೊಳ್ಳಿ ಅಂತ ಹೇಳಿ, ಇದು ಉಪಯುಕ್ತ ಪಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.